ನಮಸ್ಕಾರ ಎಲ್ರಿಗೂ. ಕನ್ನಡ ಬಿಗ್ ಬಾಸ್ ನ ಮಾಜಿ ಇಬ್ಬರು ಸ್ಪರ್ಧಿಗಳು ಏನ್ ಮಾಡಿದಾರೆ, ಜಗಳ ಆಡೋಗ್ತಾರೆ ನೋಡ್ರಿ. ಯಾಕಪ್ಪ ಅಂತಂದ್ರ ಈ ವಿಡಿಯೋದಾಗ ನಾನು ಪೂರ್ತಿಯಾಗಿ ತಿಳಿಸ್ಕೊಡ್ತಿದ್ದೇನ್ರಿ ಇಬ್ಬರು ಸ್ಪರ್ಧಿಗಳು ಜಗಳ ಆಡೋಗ್ತಾರ ಮತ್ತು ಯಾರು ಯಾರ ಮೇಲೆ ಕೇಸ್ ಮಾಡಿದಾರಂತ. ಎಸ್ ಹೌದ್ರಿ, ಡಾಗ್ ಸತೀಶ್ ಅವರು ರಜತ್ ಅವರ ಮೇಲೆ ಕೇಸ್ನ ದಾಖಲು ಮಾಡಿದ್ದಾರೆ ನೋಡ್ರಿ. ಹಾಗಾದರೆ ರಜತ್ ಅವರ ಮೇಲೆ ಡಾಗ್ ಸತೀಶ್ ಅವರು ಯಾಕೆ ದೂರನ್ನು ಕೊಟ್ಟರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ಎಸ್ ಹೌದು, ಡಿಸೆಂಬರ್ 12, 2025 ಡಾಗ್ ಸತೀಶ್ ಅವರು ಒಂದು ಸಂದರ್ಶನವನ್ನು ನೀಡ್ತಾರೆ. ಎಲ್ಲಿಪ್ಪ ಅಂತಂದ್ರ ರಜತ್ ಮತ್ತು ಧನರಾಜ್ ಅವರು ಇಬ್ಬರು ಸೇರಿ ಒಂದು ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡ್ತಾರೆ. ಡಿಸೆಂಬರ್ 12 ಡಾಗ್ ಸತೀಶ್ ಅವರ ಸಂದರ್ಶನ ಆಗ್ತದ ನೋಡ್ರಿ. ಎಸ್ ಹೌದು, ಇದಕ್ಕೆ ಕಾರಣ ರಜತ್ ಅವರು ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಮ ಸಂದರ್ಶನವನ್ನು ಮಾಡ್ತೀವಿ, ನೀವು ಸಂದರ್ಶನ ಕೊಡ್ಬೇಕು ಅಂತ ಹೇಳ್ತಾರೆ. ಇದರ ಒಪ್ಪಿಗೆಯ ಮೇರೆಗೆ ಡಾಗ್ ಸತೀಶ್ ಅವರು ಏನ್ ಮಾಡ್ತಾರೆ, ರಜತ್ ಅವರ ಯೂಟ್ಯೂಬ್ ಚಾನಲ್ಗೆ ಸಂದರ್ಶನವನ್ನು ಕೊಡ್ತಾರೆ. ಆದರೆ ಆ ಸಂದರ್ಶನದಲ್ಲಿ ಅಪ್ಲೋಡ್ ಮಾಡುವಾಗ ಏನ್ ಮಾಡಿದಾರೆ, ರಜತ್ ಅವರು ಅವರ ಮಾತುಗಳನ್ನು ತಿರುಚಿ ಅವರಿಗೆ ಅವಮಾನ ಆಗುವಂತೆ ಮಾಡಿದಾರಂತ ಡಾಗ್ ಸತೀಶ್ ಅವರು ಹೇಳ್ತಾ ಇದ್ದಾರೆ ನೋಡ್ರಿ. ಹಿಂಗಾಗಿ ಡಾಗ್ ಸತೀಶ್ ಅವರು ರಜತ್ ಮತ್ತು ಧನರಾಜ್ ಅವರ ಮೇಲೆ ದೂರನ್ನು ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಡಾಗ್ ಸತೀಶ್ ಅವರು ಈ ದೂರನ್ನು ಕೊಟ್ಟಿದ್ದು ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ನೋಡ್ರಿ. ಎಸ್ ಹೌದ್ರಿ, ಪೊಲೀಸರು BNS ಸೆಕ್ಷನ್ 351 ಮತ್ತು 352 ಅಡಿ ಈ ಪ್ರಕರಣವನ್ನು ದಾಖಲಾಗಿದೆ ನೋಡ್ರಿ. ನನ್ನ ಸಂದರ್ಶನವನ್ನು 2 ಕ್ಯಾಮ್ರಾ ಮತ್ತು 2 ಮೊಬೈಲ್ ಮುಖಾಂತರ ನನ್ನ ಸಂದರ್ಶನವನ್ನು ಕವರ್ ಮಾಡಿದ್ರು ನೋಡ್ರಿ. ಹಿಂಗಾಗಿ ನಾನೇನ್ ಮಾಡಿದ್ದೀನಿ, ಫೆಬ್ರವರಿ 27 ರಾತ್ರಿ 10:30ಕ್ಕೆ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಒಂದು ಪೋಸ್ಟ್ ಅನ್ನು ಅಪ್ಲೋಡ್ ಮಾಡಿದ್ದೆ. ಆ ವೇಳೆ ರಜತ್ ಅವರು ನನಗೆ ಮಧ್ಯರಾತ್ರಿ ಕರೆ ಮಾಡಿ ಕೊಲೆ ಬೆದರಿಕೆ ಮತ್ತು ಅವರ ಮೊಬೈಲ್ ನಿಂದ ಅನೇಕ ಕರೆಗಳನ್ನು ಬಂದು ನನಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ. ಹಿಂಗಾಗಿ ನನಗೆ ಪರಿಹಾರ ಬೇಕು ಅಂತ ಡಾಗ್ ಸತೀಶ್ ಅವರು ರಜತ್ ಅವರ ಮೇಲೆ ದೂರನ್ನು ದಾಖಲೆ ಮಾಡಿದ್ದಾರೆ. ಅದು ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಏರಿ. ಹಾಗಾದರೆ ಈ ಮೂವರ ಜಗಳ ಅಂದರೆ ಡಾಗ್ ಸತೀಶ್, ರಜತ್ ಮತ್ತು ಧನರಾಜ್, ಈ ಮೂವರ ಜಗಳ ಎಲ್ಲಿಗೆ ಎಂಡ್ ಆಗುತ್ತೆ, ಎಲ್ಲಿಗೆ ಮುಕ್ತಾಯವಾಗುತ್ತೆ ಎಂಬುದನ್ನು ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಕಾದು ನೋಡ್ರಿ. ಹಾಗಾದರೆ ನೀವು ಯಾರ್ದು ತಪ್ಪದ ಮತ್ತು ಯಾರ್ದು ಸರಿದ ಅಂತ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ. ಇದರ ಜೊತೆಗೆ ನನ್ನ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನನಗೆ ಸಪೋರ್ಟ್ ಮಾಡಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ.